ಮುಳಬಾಗಿಲು ಎಂಬಿಎಸ್ ಗ್ರೂಪ್ ಮಾಲೀಕರು ಮುಸ್ಲಿಂ ಸಮುದಾಯದ ಪ್ರಭಾವಿ ಮುಖಂಡರು ಮತ್ತು ಪ್ರಸಿದ್ಧ ಕಿಸಾನ್. ಜೈ ಭಾರತ್. ನಜೀರಿಯಾ ಬಸ್ ಮಾಲೀಕರು ಅಬ್ದುಲ್ ರಫೀಕ್ ರವರ 84ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಮನೆಯ ಆವರಣದಲ್ಲಿ ಕುಟುಂಬದವರೊಂದಿಗೆ ಅದ್ಧೂರಿಯಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಅವರ ಹೆಚ್ಚಿನ ಗೆಳೆಯರ ಬಳಗ, ಹಿತೈಷಿಗಳು, ವಿವಿಧ ಬಸ್ ಮಾಲೀಕರು ಮತ್ತು ಸಿಬ್ಬಂದಿ ವರ್ಗದವರು ಆಗಮಿಸಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಅತಿಥಿಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಊಟ, ವಿವಿಧ ತಿನಿಸುಗಳನ್ನು ವ್ಯವಸ್ಥೆ ಮಾಡಿದ್ದರು. ವಾಕಿಂಗ್ ಟ್ರ್ಯಾಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ರಾಜೇಂದ್ರಗಳು వచ్చి 2 నిమిషాలు మాట్లాడాలి. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೈ ಭಾರತ್ ಬಸ್ ಮಾಲೀಕರು, ನಮ್ಮ ಮುಲ್ಬಾಲ್ ತಾಲೂಕಿನ ಮುಸ್ಲಿಂ ಸಮುದಾಯದ ಒಂದು ದೊಡ್ಡ ಮುಖಂಡರಾದಂತ ನಮ್ಮ ರಫೀಕ್ ಸಾಹೇಬ್ರ 84ನೇ ಹುಟ್ಟುಹಬ್ಬದ ಆಚರಣೆ ಸಂದರ್ಭವಾಗಿ ಇಲ್ಲಿ ಬಂದಿರತಕ್ಕಂತ ಅನೇಕ ಮುಖಂಡರು, ಅನೇಕ ಬಸ್ ಮಾಲೀಕರು, ನಮ್ಮ ತಾಲೂಕಿನಾದ್ಯಂತ ಅನೇಕ ಅವರ ಹಿತೈಷಿಗಳು, ಅವರ ಅಭಿಮಾನಿಗಳು, ಅವರ ಸ್ನೇಹಿತರು, ಕುಟುಂಬದವರು, ಬಂಧುಗಳು ಎಲ್ಲರೂ ಬಂದಿದ್ದಾರೆ. ನಿಮ್ಗೆಲ್ರಿಗೂ ಮೊಟ್ಟಮೊದಲ ಬಾರಿಗೆ ನಮಸ್ಕಾರ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಫೀಕ್ ಸಾಹೇಬ್ರ ಬಗ್ಗೆ ತಾಲೂಕಿನಾದ್ಯಂತ ಎಲ್ಲ ಗೊತ್ತಿರೋದು. ಬಡಬಗ್ಗರಿಗೆ, ದೀನದಲಿತರಿಗೆ, ಅವರ ಸಮುದಾಯದವರಿಗೆ ಎಲ್ರಿಗೂ ಅವರಿಂದ ಆದಂತ ಒಂದು ಕೊಡುಗೆ ದಾನಿ ನಮ್ಮ ರಫೀಕ್ ಸಾಹೇಬ್ರು. ಅವರದೇ ಆದಂತ ಒಂದು ತಾಲೂಕಿನಲ್ಲಿ ಒಂದು ವರ್ಚಸ್ಸು ಕಾಪಾಡ್ಕೊಂಡು ಬಂದು ಅವರ ದಿನೇ ದಿನೇ ಅವರ ಗೌರವ ಮರ್ಯಾದೆಗಳು ಹೆಚ್ಚುತ್ತಾ ಬಂದು ಈ 84ನೇ ಕಾಲಿಗೆ, ವಸಂತ ವರ್ಷದ ಕಾಲಿಗೆ ಕಾಲಿಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡ್ಲಿ, ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡ್ಲಿ ಅಂತ ಈ ಸಮಯದಲ್ಲಿ ಹೇಳಿ, ಅನೇಕ ಈ ಕಾರ್ಯಕ್ರಮ ಭಾಗವಹಿಸಕ್ಕಂತ ಎಲ್ರಿಗೂ ಇನ್ನೊಂದು ಮತ್ತೊಮ್ಮೆ ಧನ್ಯವಾದಗಳಿಗೆ ಬಯಸ್ತೀವಿ. The birthday of Mr. Rafiq Saheb. He is a good friend to all, and he has to live long further to 100 years. He must touch his age 100 birthday. He must do this, please, and welcome you all. I am not a good speaker. Happy birthday to Mr. Rafiq Saheb. Thank you very much. ತಮ್ಮ ತಾತನವರ ಬಗ್ಗೆ ಅವರ ಮೊಮ್ಮಗಳು ಒಂದೆರಡು ಮಾತನ್ನು ಮಾತಾಡ್ತಾ ಇದ್ದಾಳೆ. Basically means namaskara. It means peace be upon everybody present here. ನಿಮ್ಮೆಲ್ಲದರ ಮೇಲೆ ಸುಖವಾಗಿ ಪೀಸ್ ಆಗಿರಲಿ ಅಂತ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಬಾಹತ್ ಖುಷ್ನುಮಾ. ಆ್ಯಕ್ಚುಲಿ ದೊಡ್ಡದಿದೆ, ಸಬಾಹತ್ ಬತೂಲ್ ಅಲಿಯಾಸ್ ಖುಷ್ನುಮಾ ಅಂತ. ಇದರಿಂದ ಒಂದು ಚಿಕ್ಕ ಸ್ಟೋರಿ ಇದೆ. ನಮ್ಮ ತಾತ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ. ತೆಲುಗು ಕೂಡ ಬರುತ್ತೆ, ಕೊಂಚಂ ತೆಲುಗುలో కొంచెం కన్నడలో మాట్లాడతాను. సో బేసిక్లీ నేను పుట్టింది మైసూర్లో, మా అమ్మ సైడ్లో. ఆడే ఆబ్వియస్లీ ఆడిపోతారు కదా. సో ఆడ ఆల్రెడీ మా నాని నాకు ఖుష్నుమా అంట పేరు పెట్టేశారు. మళ్ళీ మా తాత వచ్చారు. హీ కేమ్ విత్ ద నేమ్ సబాహత్ బతూల్. ఇప్పుడు మా అప్ప మీకు అందరికి తెలుసు, తన్వీర్ ಪಾಷಾ, ವೆರಿ ಡಿಪ್ಲೊಮ್ಯಾಟಿಕ್, ತುಂಬ ಡಿಪ್ಲೊಮೆಸಿ. ಇವರು ಕೋಪ ಮಾಡ್ಕೋಬಾರ್ದು, ಅವರು ಕೋಪ ಮಾಡ್ಕೋಬಾರ್ದು, ಎರಡು ಪಾರ್ಟಿ ಚೆನ್ನಾಗಿರಬೇಕು ಅಂತ ಎರಡು ಇಡ್ಬಿಡಿ ಅಂತ ಹೇಳ್ಬಿಟ್ರು. ಸೊ ಸಬಾಹತ್ ಬತೂಲ್ ಅಲಿಯಾಸ್ ಖುಷ್ನುಮಾ ಅಂತ ನನ್ನ ಹೆಸರು ಬಿತ್ತು. ಸೊ ದಿಸ್ ಈಸ್ ದ ಸ್ಟೋರಿ ಬಿಹೈಂಡ್ ಮೈ ನೇಮ್. ಈಗ ನೀವೆಲ್ಲ ತುಂಬ ಹಿರಿಯರು, ವೆರಿ ಬಿಗ್ ಪೀಪಲ್, ಆ್ಯಂಡ್ ಗಾಡ್ ಇಸ್ ಶವರ್ಡ್ ಅ ಲಾಟ್ ಅಪಾನ್ ಎವ್ರಿ ಒನ್ ಆಫ್ ಯು. ದೇವರು ನಿಮಗೆ ತುಂಬ ಕೊಟ್ಟಿದ್ದಾರೆ. ನೀವು ಇವತ್ತು ಬಂದಿದ್ದೀರಾ, ನನ್ನ ತಾತಕ್ಕೋಸ್ಕರ ಬಂದಿದ್ದೀರಾ. ಯು ನೋ ಹಿಮ್ ಮೋರ್ ದೆನ್ ಐ ನೋ ಹಿಮ್ ಆರ್ ಎನಿಬಡಿ ನೋಸ್ ಹಿಯರ್. ತುಂಬ ವರ್ಷದಿಂದ ಗೊತ್ತಿದೆ ನಮ್ಮ ತಾತ ಬಗ್ಗೆ ನಿಮಗೆ. ಸೊ ಅವ್ರ ಬಗ್ಗೆ ಜಾಸ್ತಿ ಹೇಳಬೇಕು ಅಂತ ನಂದೇನಿಲ್ಲ. ಬರೀ ಒಂದು ಹೇಳ್ತೀನಿ, ದಟ್ ಅವರು ನಮ್ಮ ಅಪ್ಪ ಅಲ್ಲಿ ಏನು ಮಾರಲ್ಸ್, ಏನು ವ್ಯಾಲ್ಯೂಸ್, ಕುಟುಂಬ ಅನ್ನೋದು, ಜಗತ್ತು ಅನ್ನೋದು ಹೇಗೆ ಎಡ್ಕೊಂಡು ಹೋಗಬೇಕು, ಬಿಸ್ನೆಸ್ ಅನ್ನೋದು ಏನು, ಮೈಂಡ್ ಹೇಗೆ ಯೂಸ್ ಮಾಡಬೇಕು, ಬೇರೆಯವ್ರಿಗೆ ಹೆಂಗೆ ನೋಡ್ಕೋಬೇಕು, ಹೆಂಗೆ ಮಾತಾಡೋದು ಅಂತ ಅವ್ರು ಏನು ನಮ್ಮ ಅಪ್ಪ ಅಲ್ಲಿ ಹಾಕಿದ್ರೋ ಅದು ನಮಗೆ ಇವತ್ತು ನಮ್ಮ ಅಪ್ಪ ಅಮ್ಮ ಅದೇ ಸಾಧಿಸಿದ್ದಾರೆ. ಐ ಆಮ್ ಬೇಸಿಕಲಿ 4th ಜನರೇಷನ್ ಅಂತ ಹೇಳ್ತೀನಿ. ನಮ್ಮ ಮುತ್ತಾತ ಅಬ್ದುಲ್ ರಜಾಕ್ ಸಾಬ್ ಅವರು ಸ್ಟಾರ್ಟ್ ಮಾಡಿದ್ದು, ಮತ್ತು ನಮ್ಮ ತಾತ ಅವ್ರ ತಮ್ಮಂದಿರೆಲ್ಲ ಬಂದರು, ಮತ್ತು ನಮ್ಮ ಅಪ್ಪ. ಸೊ ಐ ಆಮ್ ದ 4th ಜನರೇಷನ್. ಇವತ್ತು ಇವ್ರದ್ದೆಲ್ಲ ಬ್ಲೆಸ್ಸಿಂಗಿಂದ ನನಗೊಂದು ಮಗ ಇದ್ದಾನೆ. ಎಲ್ಲಿದ್ದಾನೆ? ಎಲ್ಲೋ ಇದ್ದಾನೆ.
ಇದು ಇವನ ಹೆಸರು ಮೊಹಮ್ಮದ್ ಅರ್ಷ್ ಅಂತ. ದ ಎಲ್ಡೆಸ್ಟ್ ಆಫ್ ದ ಫ್ಯಾಮಿಲಿಯಲ್ಲಿ ಎಲ್ಲರಿಗಿಂತ ದೊಡ್ಡವರು, ಫ್ಯಾಮಿಲಿಯಲ್ಲಿ ಎಲ್ಲರಿಗಿಂತ ಚಿಕ್ಕವನು ಇವನು. ಸೊ ನಿಮ್ಮದು ಆಶೀರ್ವಾದ ಇವನ ಜೊತೆ ಇರಲಿ, ಮತ್ತು ನಿಮ್ಮದು ಪ್ರೀತಿ ಎಲ್ಲ ಇವ್ರ ಜೊತೆ ಇರಲಿ ಅಂತ ಇವತ್ತು ಬೇಡ್ಕೊತೀನಿ. ಸೊ ನೀವು ಇಷ್ಟು ನೀವೆಲ್ಲ ಬ್ಯುಸಿ ಜನ. ಸೊ ನೀವೆಲ್ಲ ಟೈಮ್ ತೆಗೆದು ನಮ್ಮ ತಾತಗೋಸ್ಕರ ಬಂದಿದ್ದೀರಾ ಅನ್ನೋ ತುಂಬ ಖುಷಿ ಆಯಿತು. ಎಲ್ಲ ಬಸ್ ಆಪ್ರೇಟರ್ಸ್ಗಿಂತ ಜಾಸ್ತಿ ಇಟ್ಸ್ ಫ್ರೆಂಡ್ಶಿಪ್, ಐ ಬಿಲೀವ್ ಫ್ರೆಂಡ್ಶಿಪ್ ಆ್ಯಂಡ್ ಬ್ರದರ್ಹುಡ್. ನೀವು ಒಂದೇ ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂತ ಅಲ್ಲ ಬಂದಿದ್ದು, ಬ್ರದರ್ಹುಡ್ ಇದೆ ಅಂತ ಬಂದಿರೋದು ನಿಮ್ಮ ಮಧ್ಯದಲ್ಲಿ. ಸೊ ಥ್ಯಾಂಕ್ಸ್ ಅ ಲಾಟ್. ವಿ ವಿಲ್ ಮೀಟ್ ಎವ್ರಿ ಇಯರ್ ಅಂತ ಬೇಡ್ಕೊಳ್ತೀನಿ. ಎವ್ರಿ ಇಯರ್ ಹಿಂಗೆ ಮೀಟ್ ಆಗ್ತಾ ಇರೋಣ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಈಗ ಕೇಕ್ ಕಟ್ಟಿಂಗ್ ಆಗುತ್ತೆ, ಎಲ್ಲರೂ ಜೊತೆ ಕೇಕ್ ಕಟ್ ಮಾಡೋಣ ತಾತ ಜೊತೆ. ಮತ್ತು ಚೆನ್ನಾಗಿ ಲಂಚ್ ಇದೆ, ಲಂಚ್ ಎಂಜಾಯ್ ಮಾಡಿಬಿಟ್ಟು ವಿಲ್ ಟೇಕ್ ಅ ಲೀವ್. ಥ್ಯಾಂಕ್ ಯು ಸೋ ಮಚ್. ರಫೀಕ್ ಸಾಹೇಬರು ಅವರ 84ನೇ ವರ್ಷದ ಪ್ರಯುಕ್ತ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಇವರು ದೊಡ್ಡಬದನಗೌಡರು ಎಲ್ಲಿದ್ರು ಕರೀತಾ ಇದ್ದಾರೆ, ದಯವಿಟ್ಟು ಬರಬೇಕು. ಬೋಸ್ ಅವರು ಬರಬೇಕು, ಶಂಗಪ್ಪ ಅವರು ಬರಬೇಕು. ಅವ್ರು ಕೇಕ್ ಕಟ್ ಮಾಡೋದನ್ನ. ಬಂಧುಗಳೇ ಮತ್ತು ಆತ್ಮೀಯರೇ, ಅಭಿಲಾಷೆಯ ಪ್ರಭುಗಳೇ, ನೀವೇ ನಮ್ಮ ಪ್ರಭುಗಳು. ರಾಜಕುಮಾರ್ ಹೇಳ್ತಾರೆ, ನೀವೇ ನಮ್ಮ ಪ್ರಭುಗಳು ಅಂತ. ನಿಮ್ಮ ಸ್ನೇಹಿತರೇ ಸಿಕ್ಕಿದ್ದು ನನಗೆ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸದಾ ನಮ್ಮದು ನಿಮ್ಮದು ಆ ದೇವರ ಕೃಪೆಯಿಂದ ಎಲ್ಲರ ಮೇಲೆ ಇರಲಿ. ನಿಮ್ಮ ಬಂದಿದ್ದು ಒಂದು ನನ್ನ ಆಯುಸ್ಸು ಗಟ್ಟಿ ಮಾಡೋಕ್ಕೋ, ಒಂದು ಶಕ್ತಿ ಉತ್ಪೋಕ ಮಾಡೋಕ್ಕೋ ನೀವು ಬಂದಿದ್ದೀರಾ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ನೀವು ಬಂದಿದ್ದಕ್ಕೆ ಧನ್ಯವಾದ ಹೇಳುತ್ತಾ, ನೀವು ದಯವಿಟ್ಟು ಊಟ ಮಾಡ್ಕೊಂಡು ಹೋಗಂತ ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. రఫీక్ సాబ్ గారి 84వ దినోత్సవ పుట్టినరోజు సందర్భంగా ఆయన శుభాకాంక్షలు. ఎందుకంటే ఆయన మా నాయన దగ్గర నుంచి ఫ్రెండ్స్ వాళ్ళిద్దరు. ఎందుకంటే మేము ఎప్పుడన్నా ఈ బస్సుల పైన లోన్ పోవాలంటే చెన్నైకి పోతా ఉంటాం, స్టేట్ దగ్గరికి. అక్కడ వాళ్ళ దగ్గర డబ్బులు ఇంట్రెస్ట్ తీసుకొని మేము, ఆయన అలాగే చేసేవారు రఫీక్ గారు, మా నాన్న అలాగే చేసి
ఈరోజు ఇంత పెద్ద స్థాయికి వచ్చారు ఆయన. ఆ అల్లా ఆయనకి ఇంకా ఆయన ప్రసాదించి ఇంకా తన యొక్క జీవితంలో ఆనందంగా గడపాలని కోరుకుంటూ ఈ అవకాశం ఇచ్చినటువంటి వాళ్ళ కుటుంబ సభ్యులందరికీ మరోసారి ధన్యవాదాలు. తన్వీర్ గారికి కూడా నా నమస్కారాలు. ఆ తన్వీర్ గారు కూడా వాళ్ళ నాన్నగారి మాదిరి మాతో కూడా జడ్డీ చేయాలని నేను కోరుకుంటున్నాను. వెన్సన్ రాష్ట్ర వీళ్ళు దయపెట్టి వాళ్ళ గురించి రెండు మాట్లాడాలని కోరుకుంటాను. చాలా సంతోషం అందరూ కలిసిన దానికి. ఈరోజు రఫీక్ గారి బర్త్డే, సో వీఆర్ వెరీ హ్యాపీ టు బీ అ పార్ట్ ఆఫ్ దిస్ ఫంక్షన్ అండ్ విష్ హిమ్ ఆల్ ద వెరీ బెస్ట్ ఫర్ హిస్ ఫ్యూచర్ ఇయర్స్. సో చాలా సంతోషం. విష్ హిమ్ ఆల్ ద వెరీ బెస్ట్. థ్యాంక్ యూ వెరీ మచ్. ఈ బజరంగి చలపతికి హాకీ ఉన్నట్టుంది. ರಫೀಕ್ ಸಾಹೇಬ್ರ ಹಳೆ ಸ್ನೇಹಿತರೆಲ್ಲ ಬಂದು ಇವತ್ತು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ಸುಮಾರು 50-60 ವರ್ಷಗಳ ಸ್ನೇಹಿತರೆಲ್ಲ ದೂರದಿಂದ ಬಂದು ಎಲ್ಲ ಬರ್ತಾ ಇದ್ದಾರೆ. ಅವರ ಹಳೆಯ ಸ್ನೇಹಿತರಾದಂತ ನಾಗರಾಜ್ ಟೀಚರ್ ಅವರು, ಟ್ಯಾಕ್ಸ್ ಆಫೀಸರ್ ಇವರು ಎಲ್ಲ ಬಂದು ಅವರ ಸ್ನೇಹಿತರಲ್ಲಿ 60 ವರ್ಷಗಳ ಸ್ನೇಹಿತರು ಇವರು. ಸ್ಟೇಜ್ ಮೇಲೆ IMA ಪ್ರೆಸಿಡೆಂಟ್ ಆಫ್ ಕೋಲಾರ್ ಡಿಸ್ಟ್ರಿಕ್ಟ್ ಡಾಕ್ಟರ್ ನಾರಾಯಣ ಸ್ವಾಮಿ ಸರ್ ಇದ್ದಾರೆ, ಕುಟುಂಬ ಜೊತೆ ಬಂದಿದ್ದಾರೆ. ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ ಸರ್. ಹಲೋ ನಮಸ್ಕಾರಗಳು ಎಲ್ಲರಿಗೂ. ಧನ್ಯವಾದಗಳು. ನೀವು ಬಂದು ನಮಗೆ ಆಶೀರ್ವದಿಸುತ್ತಾ ಇದಕ್ಕೆ ಎಲ್ಲ ಬುಕೆ ಇರುತ್ತೆ, ಬುಕೆಯಲ್ಲಿ ಗುಲಾಬಿ ಹೂ ಇರುತ್ತೆ, ಎಷ್ಟು ಚಂದನೋ. ಹಾಗೆ ನಮ್ಮ IMA ಪ್ರೆಸಿಡೆಂಟ್ ಆದ ಸಿ ನಾರಾಯಣ ಸ್ವಾಮಿಯವರು ಬಂದಿದ್ದು ನಮ್ಮ ಇನ್ನು ದೇವರ ಮೇಲೆ ಕೆಲಸ ಇದ್ದ ಹಾಗೆ ನನಗೆ ನನ್ನ ಕೀರ್ತಿ, ನನ್ನ ವಯಸ್ಸನ್ನು ಜಾಸ್ತಿ ಮಾಡಿದವರಿಗೆ ಹೃದಯಪೂರ್ವಕವಾಗಿ ಧನ್ಯ ಹೇಳುತ್ತಾ ನಿಮಗೆಲ್ಲ ನಾನು ಅಭಿನಂದಿಸುತ್ತಾ ಸ್ವಾಮಿ ದಂಪತಿಗಳಿಗೆಲ್ಲ ಸದಾ ನಾನು ಋಣಿಯಾಗಿರ್ತೀನಿ ಸರ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಚಿಕ್ಕಳ್ಳಿಯಿಂದ ಇರ್ಬೇಕು ಸರ್. ನಮಸ್ಕಾರ. ನಮೋ ನಮಃ ಸರ್. ನಮೋ ಈ ದಿನ ತನ್ನೀರವ್ರ ತಂದೆ ಒಂದು ಹುಟ್ಟುಹಬ್ಬಕ್ಕೆ ಬಂದು ನಿಮ್ಮೆಲ್ಲರನ್ನು ಮಾತಾಡಿ ತುಂಬ ಸಂತೋಷ ಆಗಿದೆ. ನನ್ನ ಪರವಾಗಿ, ನಮ್ಮ ಮನೆಯವ್ರ ಪರವಾಗಿ ನಿಮ್ಗೆಲ್ರಿಗೂ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಆಯುಷ್ ಕೊಡಲಿ. ನಮಸ್ಕಾರ. రఫీక్ సాబు మా ఫాదర్ వెరీ గుడ్ ఫ్రెండ్స్, బ్రదర్స్ లాగా ఉండేవాళ్ళు. యాక్చువల్గా చెప్పాలంటే ఈరోజు ఆయన బర్త్డే, నిన్న మా ఫాదర్ బర్త్డే. సో ఆ విధంగా కూడా వాళ్ళు బ్రదర్స్ అవుతారనే ఒక ఆలోచన ఉండేది నాకు. ఎంతైనా ఆయన దగ్గర నుంచి నేను చాలా చిన్నప్పటి నుంచి చూసి చాలా ఎంత ఒబీడియంట్గా, ఎంత గ్రౌండ్ ఎర్త్ ఉండేవాళ్ళు అనేది ఆయన దగ్గర నుంచి చూసి నేర్చుకునేవాడిని. తన్వీర్ భాయ్ మా రిలేషన్ ఇట్లే ఇంత ముందు కూడా ఇట్లే ఉండాలని కోరుకుంటున్నా. అగైన్ విష్ యూ వెరీ హ్యాపీ బర్త్డే రఫీక్ భాయ్. గాడ్ బ్లెస్ యూ. థ్యాంక్ యూ.
ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಬಾಂಧವರೇ, ಬಂಧುಗಳೇ, ಆತ್ಮೀಯರೇ, ನನ್ನ ಈ ಒಂದು 83 ಬಿಟ್ಟು 84ಕ್ಕೆ ಈ 83ಕ್ಕೆ ವಿದಾಯ ಹೇಳಿ 84ಕ್ಕೆ ಈ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಆಶೀರ್ವಾದ ದೇವರಾಸದಿಂದ ಇಲ್ಲಿ ಕೂತು ನಿಮಗೆಲ್ಲ ಅಭಿನಂದಿಸುತ್ತಾ, ನನಗೆ ದೇವರು ಮತ್ತು ನಿಮ್ಮ ವಿಶ್ವಾಸವೇ ನನಗೆ ಈ ಸ್ನೇಹಿತರೇ ನನ್ನ ಪ್ರಭುಗಳಂತ ನೀವೆಲ್ಲ ಒಂದು ಶಕ್ತಿ ಕೊಟ್ಟು ನನಗೆ ಎಲ್ಲ ಶಕ್ತಿ ಭಕ್ತಿ ಎಲ್ಲ ಕೊಟ್ಟು ನಿಮಗೆಲ್ಲ ನಾನು ವಂದಿಸುತ್ತಾ ಎಲ್ಲರಿಗೆ ಅಭಿನಂದಿಸುತ್ತಾ ಈ ವಿದಾಯ ಹೇಳುತ್ತಾ 84ಕ್ಕೆ ಬಂದು ನೀವು ಬಂದು ಇಲ್ಲಿ ನನಗೆ ಒಂದು ಅಭಿನಯಿಸ್ತಾ ಅಭಿಲಾಷೆಯಿಂದ ಬಂದಿದ್ದೀರಾ. ಎಲ್ಲರಿಗೂ ವಂದನೆ ಅರ್ಪಿಸುತ್ತಾ ದೇವರು ಸದಾ ನಿಮಗೂ ನಮಗೂ ದೇವರು ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಹೇಳಿ ಸರ್ವೇ ಜನ ಸುಖಿ ಭವಂತು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. सबको भी अस्सलाम वालेकुम रहमतुल्लाहि वबरकातुहू. आज मुलबागल के माने हुए हस्ती जनाब अलहाज एम अब्दुल रफ़ीक साहब का आज जन्मदिन मनाया गया. एक खुशी से मनाए, उनके पूरे फैमिली वाले जन्मदिन करको नहीं खुशी से एक गेट टुगेदर करको बोल को मनाए उन्होंने. इसमें मुझे यजमान रफ़ीक साहब मुझे बात करो करको बोले, वोट ऑफ थैंक्स में दियो करको बोल को बोला को बोले मैं. तो उन्होंने उनके सबसे पहले उनको तहे दिल से पूरे जितने अहबाब भी हैं तो उनको सबको भी तहे दिल से नाम से शुक्रिया गुजार हो करको बोले. साथ साथ उनके कजिन्स हो या उनके खुद के भाइयाँ हो, अतीक साहब हो, मीरा चाचा हो, हमदू चाचा हो, उनके बच्चे हो, तमाम को भी शुक्रिया गुजार हो करको बोले. उसके साथ साथ जो वॉकिंग फ्रेंड्स ही उनके डेली वॉकिंग फ्रेंड्स ही उनको भी तमाम को शुक्रिया अदा करे उन्होंने. साथ साथ उनके सीनियर जो फ्रेंड्स ही जो बड़े सो फ्रेंड्स, साथ के फ्रेंड्स, जो बिजनेस के फ्रेंड्स, सब इनके फ्रेंड्स भी उनको तमाम को शुक्रगुजार करके बोले. जो एडवोकेट्स थे उनको भी शुक्रगुजार करके बोले. और जो पॉलिटिशियंस थे, कई पॉलिटिशियंस थे, शिवन्ना आए थे, राजेंद्र गौड़ आए थे, तेजन्ना आए थे, बहुत सारे पॉलिटिशियंस थे. मैं जो नाम बोले तो बहुत लॉन्ग हो जाता है. तो उसके बाद में बस ऑपरेटर्स आए थे, पूरे कर्नाटक से आए थे. उसमें आरवी बोस, सुभाष चंद्र बोस सीनियर बस ऑपरेटर, आरवी बालाजी आए थे, भाई रेड्डी भास्कर गुप्ता आए थे, जिलानी रऊफ साहब, नाजिम साहब, हमारे SLV बस वाले आए थे. और हमारे उनके चहीते दोस्त साथी जनाब एम अब्दुल सरदार साहब उन्होंने आए थे. और तमाम ऑपरेटर्स, बहुत सारे ऑपरेटर्स, मधुसूदन बस ऑपरेटर आए थे, वेंसन ट्रांसपोर्ट हमारे गुणना करको थे. और भी कई CMT वाले सब आना थे, जरा कुछ फ़ोन करको विश कर डाले, आने हुआ नहीं करको बोल को. उसके साथ साथ उनके बेटे तनवीर पाशा साहब के फ्रेंड्स, क्लासमेट्स, उनके बिजनेस पार्टनर्स, उनके बहुत सारे अहबाब थे. नाम बोलते गए तो शाम तक हो जाते हैं. और उनके फैमिली मेम्बर्स भी बहुत सारे फैमिली मेम्बर्स थे. उनके बस्सां के पूरे स्टाफ मेम्बर्स थे. और तुम्हें देख सकती हूँ उनके पूरे फैमिली वाले उनके साथ बैठ को आज बरोज़े इतवार 7 तारीख 6वां महीना 2026 यानी इतवार आज दोपहर के शाम के 4 बजे पूरा वेज का भी खाना बहुत अच्छा अरेंज करे थे सलोना भवन से. और नॉन वेज भी हांज घर में पका को बहुत अच्छा अरेंजमेंट करे थे. उसके साथ पूरे स्टॉल जल को पूरा बहुत इज्जत के साथ, अफजाई के साथ करे थे. और उनके कौन सी कमेटी है, कौन सी कमेटी है ये है ना, अल्फा टेस्ट के प्रेसिडेंट, उनके बहुत सारे फ्रेंड्स थे. और कई फ्रेंड्स थे जो मुझे भी नाम मालूम नहीं, उन्होंने साहब मुझे बोले सबको भी वोट ऑफ थैंक्स बोलो के. उसके डॉक्टर्स थे फ्रेंड्स, रमेश सर थे. और IMA कोलार के IMA प्रेसिडेंट जनाब नारायण स्वामी सर विथ फैमिली थे, उनका भी और तमाम जितने भी थे उनको यजमान की तरफ से तहे दिल से शुक्रिया अदा करता हूँ मैं. उन्होंने मुझे शुक्रिया अदा करने के वजह से बोले आज उनके तमाम फैमिली मेम्बर्स पूरे MBS ग्रुप के तरफ से मैं मतीनुल्लाह उनके तरफ से मैं शुक्रिया अदा करता हूँ. थैंक यू. अस्सलाम वालेकुम वरहमतुल्लाहि वबरकातुहू. क्या तो भी गलती है तो माफ़ करो. Okay. ಎಲ್ಲರಿಗೂ ನಮಸ್ಕಾರ. First of all, on this auspicious occasion of 84th birthday of my grandfather, Alhaj M. Abdul Rafeeq Saab, I, his granddaughter Sabahat Khushnuma, would like to thank each one of us, each one of you all who had been a member of this.
ಇವತ್ತು ನನ್ನ ಗ್ರ್ಯಾಂಡ್ ಫಾದರ್ ರಫೀಕ್ ಸಾಬ್ ಅವರ ಬರ್ತ್ಡೇ 84th ಇಯರ್ ಬರ್ತ್ಡೇ ಅಂಡ್ ಹಿಸ್ ಜರ್ನಿ ಹಸ್ ಬಿನ್ ಇನ್ಕ್ರೆಡಿಬಲ್. 1 ವರ್ಷ 10 ವರ್ಷ ಜರ್ನಿ ಅಲ್ಲ ಇದು, 84 ಲಾಂಗ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಗೈಡೆನ್ಸ್ ಅಂಡ್ ಸಕ್ಸೆಸ್. He is a living legend and he has shown us a lot to be done in the coming future. His morals, his values, his life experiences and stories have given us a lesson on how do we lead further. It's basically a living example that we have, and we are definitely going to use him and his examples to lead our life further. Basically the most important thing that I want to say today, ತುಂಬಾ ವಿಶೇಷವಾಗಿರೋ ಸುದ್ದಿ ಇವತ್ತು ನಾನು ನಿಮಗೆ ಹೇಳಬೇಕು ಅಂದ್ರೆ ಥ್ಯಾಂಕ್ಸ್, ವಂದನೆಗಳು ಹೇಳಬೇಕು ಅಂತ for each and everybody who was a part of this gathering today. My grandfather's friends, walking friends, his business friends, so many bus owners, so many business owners who came, family members, his brothers, and so many people, just his friends who were the part of this, the politicians, each and everybody who came from afar, not only from Karnataka, there are people who came from Andhra Pradesh, Tamil Nadu, just because of the love they had on my grandfather. I'd really appreciate that you all have been here to celebrate 84 years of legacy, and all of this was never possible without the Almighty's blessing. As I've seen my grandfather, the very first thing he says is prayer changes things. And one of the most important quote he says is, when God is with us, doesn't matter who is against us. Right, Ba? Yes. So quoting that, I would like to say thanks to Allah, thanks to Almighty, thanks to all the gods who've been looking on him for 84 years. And I would like to appreciate the support of his brothers, Mr. Atiq Saab, and also we have Amir Chacha. These are my grandfather's brothers here who have been here through the hard times and forever. And basically the family, the basic family that we have here, who has been a very strong support for my grandfather. He definitely runs buses through his knowledge, but the most important foundation of this is our staff. We are nothing without them, and they have been a great help in every function that we do. Starting from each and every bus ka staff that we have today, I would like to appreciate and thank their presence, and thank you each and everyone who've been here, including the photographers, the videographers, the cooks, everybody who has made today's thing possible. Thank you so much. I hopefully, inshallah, if Allah keeps us all together, we will see you again probably next year. Thank you so much.